ನಿಮ್ಮ 3 ಜನಕ್ಕೊಂದು ಪ್ರಶ್ನೆ. ಆ್ಯಕ್ಚುಲಿ ಇವಾಗ ನೀವುಗಳು ಆಡಿಯನ್ಸ್ ಪಲ್ಸನ್ನು ಚೆನ್ನಾಗಿ ತಿಳ್ಕೊಂಡಿರೋರು. ಕಾಂಟೆಂಟ್ ವರ್ಸಸ್ ಪ್ರೆಸೆಂಟೇಷನ್ ಅನ್ನುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಾಕಷ್ಟು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ. ಬಟ್ ಪ್ರೆಸೆಂಟೇಷನಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದ್ದಾರೆ. ಅದರಿಂದ ಜನರು ಅಂದರೆ ಅಂಥ ಸಿನಿಮಾಗಳು ಗೆಲ್ತಾ ಇಲ್ಲ ಅಂತ ನಾವು ಆ್ಯಕ್ಚುಲಿ ಹೇಳ್ಬೋದು. ಇವಾಗ ನಿಮ್ಮಗಳಿಗೆ ಬಿಕಾಸ್ ಇವಾಗ ಅದು ಆಡಿಯನ್ಸ್ ಪಲ್ಸನ್ನು ಶಾರ್ಟ್ ಸಿನಿಮಾಗಳೇ ಆಗಿರ್ಬೋದು, ಅದು ಆಬ್ವಿಯಸ್ಲಿ ಒಂದು ಫಿಲಮ್ ಮೇಕಿಂಗ್ಗೆ ಬಿಕಾಸ್ ಅದರಲ್ಲಿ ತಿಳ್ಕೊಂಡಿರೋರು. ಸೊ ಎಲ್ಲಿ ಫೇಲ್ ಆಗ್ತಿದ್ದೀವಿ ಎಕ್ಸಾಕ್ಟ್ಲಿ, ಯಾಕೆ ಥಿಯೇಟ್ರ್ ಹತ್ತ ಜನರು ಬರ್ತಾ ಇಲ್ಲ ಅನ್ನುವಂಥದ್ದು? ಮೇಡಮ್, ಒಂದೇ ಒಂದು ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನಂದರೆ, ಒಂದು ರೈಟ್ರನ್ನ ಯಾರೂ ಪೋಷಿಸ್ತಾ ಇಲ್ಲ. ಒಂದು ರೈಟಿಂಗ್ ಅನ್ನೋದು ಏನಕ್ಕೆ ಏನಂದರೆ, ಸಿನಿಮಾ ಮೂಲ ಬಂದು ರೈಟಿಂಗಿಂದ ಸ್ಟಾರ್ಟ್ ಹೊರತು ಶೂಟಿಂಗಿಂದ ನಾವು ದೊಡ್ಡದಾಗಿ ದುಡ್ಡು ಖರ್ಚು ಮಾಡ್ತೀವಿ ಕಾಂಟೆಂಟು. ಮತ್ತು ನಾನು ಹೇಳ್ತಾ ಇದ್ದೀನಿ ಮೇಡಮ್, ನಮ್ಮ ಅಮೃತಾಂಚನ ಅದ್ಭುತವಾದ ಕಾಂಟೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಒಳ್ಳೆ ಎಂಟರ್ಟೈನರು. ನಾವು ಬ್ಲಾಕ್ ಬಸ್ಟರ್ನ ಹೊಡೆದಾಕ್ಬಿಟ್ಟು ಸ್ಟ್ರೆಸ್ ಬಸ್ಟರ್ ಅಂತ ಹಾಕಿದ್ದೀವಿ. ನಾವು ಬ್ಲಾಕ್ ಬಸ್ಟರ್ ಅಂತಲೇ ಯೂಸ್ ಮಾಡ್ಬೋದಾಗಿತ್ತು. ಇವಾಗ ನಾವು ಏನು ಬೇಕಾದರೂ ಏನಂದರೆ, ನಾವೇನೋ ಚೀಟ್ ಮಾಡಿಬಿಟ್ಟು ಏನಂದರೆ ಮಾರ್ಕೆಟಿಂಗ್ ಚೀಟ್ ಮಾಡಿಬಿಟ್ಟು ನಾವೇನು ಬೇಕಾದ್ರೂ ಮಾಡ್ಬೋದಾಗಿತ್ತು. ನಿಮ್ಗೆ ಒಳ್ಳೆ ಸ್ಟ್ರೆಸ್ ಬಸ್ಟರು. ಮತ್ತು ಏನಂದರೆ, ನಾನು ಒಂದೇ ಒಂದು ಹೇಳೋದು ಮೇಡಮ್, ಇವಾಗ ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಅದು ಇದು ಅಂತ ಮಾತಾಡಿದ್ವಿ. ನಾಳೆ ಸಿನಿಮಾ ಬಂದು ಒಬ್ಬ ಯಾರೋ ಇನ್ಸ್ಟಾಗ್ರಾಮಲ್ಲಿ ಬಂದು ಹೇಳ್ದ, ಈ ಸಿನಿಮಾ ಏನೋ ಹೆಂಗೆ ಮಾಡಿದ್ಯಾ ಅಂದಾಗೆ ನಾನು ವಾಪಸ್ ಹೇಳೋಕ್ಕಾಗಲ್ಲ, ನಿಂಗೆ ಸಿನಿಮಾ ನೋಡೋಕ್ಕೆ ಬರ್ತಾ ಇಲ್ಲ, ನೀನು ಇನ್ನೂ ಅಪ್ಡೇಟ್ ಆಗಬೇಕು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಅಡ್ವಾನ್ಸ್ ವರ್ಷನ್ ಆಡಿಯನ್ಸು. ಸೊ ಅವ್ನು ಹೇಳ್ದ ಅಂದರೆ ನಾವು ತಿದ್ಕೋಬೇಕು ಹೊರತು ಅವ್ರಿಗೆ ಮತ್ತೆ ವಾಪಸ್ ಪ್ರಶ್ನೆ ಮಾಡಬಾರ್ದು. ಮತ್ತು ಮೂಲ ಅನ್ನೋದೇನೆಂದರೆ ಮೇಡಮ್, ರೈಟಿಂಗಿಂದ ಸ್ಟಾರ್ಟ್ ಆಗಬೇಕು. ಇವಾಗ ಕತೆಗಳು ಹೆಂಗಾಗ್ಬಿಟ್ಟಿದೆ ಅಂದರೆ ಇನ್ಸ್ಟಿಂಟ್ ಆಗಿಬಿಟ್ಟಿದೆ. ಇವಾಗ ಕತೆಗಳು 1 ತಿಂಗಳಲ್ಲಿ ಬರೀತಾರೆ, 2 ತಿಂಗಳಲ್ಲಿ ಬರೀತಾರೆ. ಮೇಡಮ್, ಅದು ಆಗ ಸಾಧ್ಯನೇ ಇಲ್ಲ. ಫಸ್ಟು ನೀವು ಎಲ್ಲೇ ಹುಡುಕಿ, ನೀವು ಒಂದು 300 ವರ್ಷ ಹಿಂದೆ ಹೋದ್ರೂ ಅಷ್ಟೇ ಕತೆಗಳಿಗೆ ಪ್ರಾಮುಖ್ಯತೆ, ಮತ್ತು ಅದಕ್ಕೆ ಒಂದು ಸ್ಪೇಸ್ ಕೊಡಿ. ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ, ನಾವು ಯಾವಾಗ ಹಾಳೆಗಳು ಪೇಪರ್ ಹೊಟ್ಟೆ ತುಂಬಿಸ್ತೀವಿ, ಅದು ವಾಪಸ್ ನಮ್ಮ ಹೊಟ್ಟೆ ತುಂಬಿಸುತ್ತೆ ಅಂತ. ನಾವು ಪೇಪರ್ಗಳನ್ನ ಹೊಟ್ಟೆನೇ ತುಂಬಿಸ್ತಾ ಇಲ್ಲ, ಅಲ್ಲಿ ಏನು ರೈಟಿಂಗ್ಸ್ ಬೇಕು ನಾವು ಕೊಡ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ಫಸ್ಟು ಒಂದು ಸಿನಿಮಾ ಬರೀತಾ ಇರಬೇಕಾದ್ರೆ ಆ ರೈಟ್ರಿಗೆ ಆ ಕತೆ ಅವ್ನ ಮನಸ್ಸಲ್ಲಿ 100 ಡೇಸ್ ಓಡಬೇಕು. ಇದು ಕತೆ ಇದು ಸಖತ್ತಾಗಿದೆ, ಈ ಎಕ್ಸೈಟ್ಮೆಂಟ್ ಅವ್ನಿಗೆ ಆಗ್ತಾನೆ ಇರಬೇಕು. ಪ್ರತಿ ಕೊನೆಗೆ ಎಕ್ಸೈಟ್ಮೆಂಟ್ ಆಗಿ ಆಮೇಲೆ ಎಕ್ಸಿಕ್ಯೂಷನ್ನು. ಮತ್ತು ಇನ್ನೊಂದು ಏನಂದರೆ, ಕತೆಗಳನ್ನ ಚೆನ್ನಾಗಿ ಮಾಡ್ತಾರೆ. ಕತೆಗಳನ್ನ ಮಾಡ್ಬೇಕಾದ್ರೆ, ಅದನ್ನ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ಬಿಗ್ಗೆಸ್ಟ್ ಫೇಲ್ಯೂರ್ ಆಗ್ತಾಯಿದ್ದಾರೆ. ಅಂದರೆ ಒಳ್ಳೆ ಕತೆಗಳನ್ನ ಅವ್ರನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಒಂದೇ ಒಂದು, ನಾನು ಅಷ್ಟು ದೊಡ್ಡವನಲ್ಲ, ಬಟ್ ನನ್ನ ಅನುಭವದ ಮೂಲಕ ಹೇಳ್ತೀನಿ. ನೀವೇನು ಏನಂದರೆ, ಕತೆಗಳನ್ನ ಏನು ಸಖತ್ತಾಗಿ ಮಾಡಿರ್ತೀರಾ, ಒಂದೇ ಒಂದು ರಿಹರ್ಸಲ್ ಎಲ್ಲರನ್ನೂ ಒಟ್ಟಿಗೆ ಮಾಡಿ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ. ಆ ಕ್ಯಾಮ್ರಾದಲ್ಲಿ ನಿಮ್ಗೆ ಖುಷಿ ಅನ್ನಿಸ್ತಾ ಇದೆಯಾ, ಆಮೇಲೆ ಮತ್ತೆ ದೊಡ್ಡ ಕ್ಯಾಮ್ರಾಗೆ ಹೋಗಿ. ಇವಾಗ ಯಾಕಂದರೆ ನೀವು ನಂಬಲ್ಲ, ನಮ್ಮ ಹಾಲಿವುಡ್ ಸಿನಿಮಾಗಳು 2 ವರ್ಷ ಕತೆ ಮಾಡ್ತಾರೆ, 2 ತಿಂಗಳಲ್ಲಿ ಶೂಟ್ ಮಾಡ್ತಾರೆ. ನಾವು 1 ತಿಂಗಳಲ್ಲಿ ಕತೆ ಮಾಡ್ತೀವಿ, 2 ವರ್ಷ ಶೂಟ್ ಮಾಡ್ತೀವಿ. ಏನಕ್ಕೆ ಅಂದರೆ ಡೌಟು ತೆಗಿತೀವಿ, ಗೊತ್ತಾಗಲ್ಲ, ಮತ್ತೆ ಎಡಿಟ್ ಮಾಡ್ತೀವಿ. ಬಟ್ ಹಾಲಿವುಡ್ ಅವ್ರು ಹಂಗಲ್ಲ. ಯಾಕಂದರೆ ಅವ್ರು ನೋಡಿ, ಅವರು ಪೇಪರ್ ವರ್ಕಿಗೆ ಹೆಂಗೆ ಕೂರ್ತಾರೆ ಅವರು, ಆ ಥರ ನಾವು ಕೂರಬೇಕು. ನಾವು ಮಾಡ್ತಾಯಿಲ್ಲ, ನಾವು ಕೆಟ್ಟ ಸಿನಿಮಾಗಳನ್ನ ಮಾಡ್ತಾಯಿದ್ದೀವಿ. ಅಂದರೆ ರೈಟಿಂಗ್ ಪ್ರಾಮುಖ್ಯತೆ ಕೊಡ್ತಾಯಿಲ್ಲ. ಏನೇ ಬನ್ನಿ ಮೇಡಮ್, ಏನೇ ಆಗಲಿ, ನೀವೇನೇ ಇಲ್ಲಿ ಮಾರ್ಕೆಟಿಂಗ್ ಇಲ್ಲ, ಸ್ಟಾರ್ಸ್ ಇಲ್ಲ, ಅದೆಲ್ಲ ತಪ್ಪು. ರೈಟಿಂಗೇ ಪ್ರಾಮುಖ್ಯತೆ.